ಎಷ್ಟು ಕ್ಯೂಟ್ ಆಗಿ ಮಾತಾಡ್ತಾರೆ ಆರಾಧನಾ. ಅದೇ ರೀತಿಯಾಗಿ ನೀವು ದರ್ಶನ್ ದರ್ಶನ್ ಅವ್ರ ಜೊತೆ ಮೊದಲನೇ ಫಿಲ್ಮ್ ಕೂಡ ಕಾಟೇರ ಫಿಲ್ಮ್ ಮಾಡಿದ್ರಿ 100 ಡೇಸ್. ಇವತ್ತು ನಿಮ್ದು 100 ಡೇಸ್ ಆಯ್ತಂತ ನೀವು ಹೇಳಿದ್ರಿ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತಾ? ತುಂಬಾ ಖುಷಿ ಆಗುತ್ತೆ. ನನ್ಗೇನಂದ್ರೆ ಈ ಕಾಲದಲ್ಲಿ ಸಿನಿಮಾ ಇಂಡಸ್ಟ್ರಿಲಿ 100 ಡೇಸ್ ಅಂದ್ರೆ ಅದು ಇಂಪಾಸಿಬಲ್ ಥರ ಅನಿಸ್ತಾ ಇತ್ತು ನಮಗೆ ಆ್ಯಕ್ಚುಲಿ ಇದು ಮುಂಚೆ. ಸೊ ನನ್ನ ಮೊದಲನೇ ಸಿನಿಮಾ 100 ಡೇಸ್ ಟಚ್ ಆಗಿದೆ. ಅಷ್ಟೊಂದು ಸಕ್ಸಸ್ ಇರಲಿ, ರಿವ್ಯೂಸ್ ಇರಲಿ, ಪ್ರೀತಿ ಇರಲಿ, ಸಪೋರ್ಟ್ ಇರಲಿ, ನನಗೆ ಒಂದು ಫ್ಯಾಂಡಮ್ ಕ್ರಿಯೇಟ್ ಆಗಿದೆ ಈ ಮೂವಿ ದ್ವಾರ. ಸೊ ಅದೆಲ್ಲ ಸೇರಿ ನಂಗೆ ತುಂಬ ಖುಷಿ ಅನಿಸ್ತಾ ಇದೆ. ಅದಕ್ಕೆ ನನಗೆ ಅನಿಸುತ್ತೆ ಈ ಯುಗಾದಿ ಡಿಫ್ರೆಂಟ್ ಆಗಿರುತ್ತೆ ಅಂತ. ಹೊಸ ವರ್ಷ ತುಂಬ ಅಂದರೆ ಜೋರಾಗಿ ಸ್ಟಾರ್ಟ್ ಆಗ್ತಾ ಇದೆ ನನಗೆ. ಹೌದು, ಅದ್ರಲ್ಲಿ ಬೇರೆ ದರ್ಶನ್ ಅವ್ರ ಜೊತೆನೂ ಕೂಡ ನೀವು ಫಸ್ಟ್ ಫಿಲ್ಮೇ ಕಾಟೇರ ಫಿಲಮು. ಹೊರಗಡೆನೂ ಕೂಡ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ, ನಿಮ್ಮ ಡ್ಯಾನ್ಸ್ ಸೂಪರ್ ಆಗಿ ಮಾಡ್ತಿದ್ದೀರಾ ಅಂತ ಹೇಳಿ. ಹೇಗನ್ಸುತ್ತೆ ಹೊರಗಡೆ ಎಲ್ಲ ಜನರ ಪ್ರೀತಿ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ ನಿಮಗೆ? ನನಗೆ ಆ್ಯಕ್ಚುಲಿ ಅದೇ ನನಗೆ ಕಾನ್ಫಿಡೆನ್ಸ್ ಇತ್ತು, ಸ್ಟೋರಿಯಲ್ಲಿ ಕಾನ್ಫಿಡೆನ್ಸ್ ಇತ್ತು, ತರುಣ್ ಸರ್ ಅವ್ರ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಅಫ್ಕೋರ್ಸ್ ದರ್ಶನ್ ಸರ್ ಮೇಲೆ ಎಲ್ರಿಗೂ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಸೊ ಅದೆಲ್ಲ ಸೇರಿ ಮೂವಿ ಚೆನ್ನಾಗಿ ನಡೆಯುತ್ತೆ, ನನ್ನ ಮೊದಲನೇ ಮೂವಿ ಸಕ್ಸಸ್ ಆಗುತ್ತೆ ಅಂತ ಒಂದು ಆ ಕಾನ್ಫಿಡೆನ್ಸ್ ಇತ್ತು. ಮೂವಿಲಿ ನನಗೆ ನನ್ನ ಆ್ಯಕ್ಟಿಂಗ್ ಇರಲಿ, ನನ್ನ ಡಾನ್ಸ್ ಇರಲಿ, ನನ್ನ ಕ್ಯಾರೆಕ್ಟರ್ ಇರಲಿ, ಅದೆಲ್ಲ ಸೇರಿ ನನಗೆ ಈ ಥರ ಒಂದು ಪ್ರೀತಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ. ಮೊದಲನೇ ಸಿನಿಮಾ ಓಕೆ ನಡೀಲಿ, ನನಗೆ ಗೊತ್ತಿಲ್ಲ ಏನು ಹೇಳ್ತಾರೆ ಎಲ್ಲರೂ ಅಂತ. ಸೊ ಅದಾದಮೇಲೆ ರಿಲೀಸ್ ಆದ ತಕ್ಷಣ ಎಲ್ಲರೂ ಪ್ರಭಾ ಕಾಟೇರ ಕ್ವೀನ್ ಪಸಂದ್ ಆಗವ್ಲೆ ಅಂತ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ನನಗೆ ತುಂಬಾ ಶಾಕಲ್ಲಿದ್ದೆ. ನಾನೇನಾ ಇದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರಾ, ನನ್ನ ಮೂವಿ ರಿಲೀಸ್ ಆಗಿದೆ, ಇಷ್ಟೊಂದು ಸಕ್ಸಸ್ ಪಡ್ಕೊಂಡಿದೆ ಅಂತ ನಂದೇನಾ ಅಂತ ತುಂಬಾ ಒಂಥರ ಅನ್ಸುತ್ತೆ. ಖುಷಿನ ಮೇಲೆ ಆ ಒಂದು ಹಂತಕ್ಕೆ ಮೇಲೇನೆ ಗ್ರಾಟಿಟ್ಯೂಡ್ ಇರಲಿ, ಅಲ್ಲಂದ್ರೆ ಆ ದೇವರಿಗೆ ಒಂದು ಥ್ಯಾಂಕ್ ಯು ಹೇಳಕ್ಕೆ ತುಂಬ ಆಸೆ ಬರುತ್ತೆ. ಅಪ್ಪ ಅಮ್ಮಗೆ, ದರ್ಶನ್ ಸರ್ ಅವ್ರಿಗೂ, ತರುಣ್ ಸರ್ ಅವ್ರಿಗೆ, ರಾಕ್ಲೈನ್ ಸರ್ ಅವ್ರಿಗೆ, ಎಲ್ರಿಗೂ ಅಂದರೆ ನನಗೆ ಕೊಟ್ಟಿದ್ದೀರಾ, ಒಂದು ಗಿಫ್ಟ್ ಕೊಟ್ಟಿದ್ದೀರಾ ಅಂತ ನನಗೆ ಅನ್ಸುತ್ತೆ. ಸೊ ಅದಕ್ಕೆ ಕಾಟೇರ ಸೆಟ್ಸಲ್ಲಿ ಐ ಥಿಂಕ್ ಮೇ ಬಿ ಆ ಫ್ಯೂ ಸ್ಕೆಡ್ಯೂಲ್ಸ್ಗೆ ತುಂಬ ಭಯ ಆಯಿತು, ನರ್ವಸ್ ಆಗಿದ್ದೆ. ಬಟ್ ಆ ಕಾಟೇರ ತಂಡ ಜೊತೆ ಅಮ್ಮನೂ ಇದ್ರು ಸಪೋರ್ಟ್ಗೆ, ಅದೆಲ್ಲ ಸೇರಿ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟು ನಾನು ತುಂಬ ಅಂದರೆ ನನ್ನ ಫ್ಯಾಮಿಲಿ ಜೊತೆನೇ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇದೇ ನನಗೆ ತುಂಬ ಇಷ್ಟ ಮಾಡೋದು ಅಂತ. ಆಮೇಲೆ ಸ್ವಲ್ಪ ಫನ್ನಾಗಿ ಆಗಿಬಿಟ್ಟೆ, ಬಟ್ ಸೀರಿಯಸ್ ಸೀನ್ ಇರುವಾಗ ಸ್ವಲ್ಪ ಸೀರಿಯಸ್ ಆಗೇ ಇದ್ದೆ. ಓಕೆ, ಇನ್ನು ಅಮ್ಮನ ಜೊತೆ ಯಾವ ರೀತಿಯಾಗಿದೆ ನಿಮ್ಮ ಬಾಂಡಿಂಗು? ಅಮ್ಮನ ಜೊತೆ ಯಾವ ರೀತಿಯಾಗಿರ್ತೀರಾ? ಮನೆಯಲ್ಲಿ ಆಯಿತು, ಸೆಟಲ್ ಆಯಿತು, ಹೊರಗೆ ಹೋಗಬೇಕಾದ್ರೆ ಎಲ್ಲಾದರೂ ನೀವು ಲಾಸ್ಟ್ ಟೈಮ್ ನಿಮ್ಮ ಪೋಸ್ಟನ್ನು ನೋಡಿದಾಗ ಲಾಸ್ಟ್ ಟೈಮ್ ಪ್ಯಾರಿಸಿಗೂ ಕೂಡ ನೀವು ಹೋಗಿ ಅಮ್ಮ ನೀವು ಕೂಡ ಡ್ಯಾನ್ಸ್ ಮಾಡಿದ್ರಿ. ಓಕೆ, ಯಾವ ರೀತಿಯಾಗಿರುತ್ತೆ ನಿಮ್ಮ ಬಾಂಡಿಂಗು ಹೊರಗಡೆ? ನಾವೆಲ್ಲೇ ಹೋಗಿದ್ರು, ಮನೇಲಿರಲಿ, ಶೂಟಿಂಗ್ ಸ್ಪಾಟಲ್ಲಿರಲಿ, ಟ್ರಾವೆಲ್ ಮಾಡುವಾಗ, ಎನಿವೇರ್ ಸೇಮ್ ಆಗಿರ್ತೀವಿ, ಫ್ರೆಂಡ್ಸ್ ಆಗಿರ್ತೀವಿ. ನಂದು ಆ್ಯಕ್ಚುಲಿ ನಾವು ಬಾಂಬೆಲಿರುವಾಗ ನಾನು ಅಮ್ಮ ನಾವಿಬ್ಬರೇ ಹೋಗಿದ್ವಿ ಬಾಂಬೆಗೆ. ಓಕೆ, ನಾವು ಒಂದು ಮನೆ ತೊಗೊಂಡು ನಾವಿಬ್ಬರೇ ಅಷ್ಟೇ, ಏನು ಕಾಲೇಜ್ ಸ್ಟೂಡೆಂಟ್ಸ್ ಥರ ಕಾಲೇಜ್ಗೆ ಹೋಗ್ಬಿಟ್ಟಿದ್ವಿ. ಸೊ ಮನೆ ನಾವಿಬ್ಬರೇ ಇದ್ಕೊಂಡು ನಾವೇ ಎಲ್ಲ ನೋಡ್ಕೊಂಡಿದ್ವಿ, ರೆಸ್ಪಾನ್ಸಿಬಿಲಿಟಿ ಇರಲಿ, ನನ್ನ ಕ್ಲಾಸಸ್ದು ಅದೆಲ್ಲ ನಾವೇ ನೋಡ್ಕೊಳ್ತಾ ಇದ್ವಿ. ಸೊ ಆಗ ನನಗೆ ಅಮ್ಮಯಿಂದ ಜಾಸ್ತಿ ಒಂದು ಟೀಚರ್ ಆಗಿ, ಬಿಕಾಸ್ ಅಫ್ಕೋರ್ಸ್ ಆ್ಯಕ್ಟಿಂಗು ಅದೆಲ್ಲ ಕಲಿತಾ ಇದ್ದೆ ಅವರಿಂದ, ಅದ್ರ ಜೊತೆ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಆಗ್ಬಿಟ್ಟಿದ್ರು. ಎಲ್ಲಿ ಹೋದಾಗ್ಲೂ ನಾವು ಕೂಡ ನೋಡ್ತಾ ಇರ್ತೀವಿ, ಇನ್ನು ಪೋಸ್ಟ್ ಅಲ್ಲಿ ಆಯ್ತು ಎಲ್ಲ ಇಬ್ರು ಕೂಡ ಇರ್ತೀರಾ, ಎಲ್ಲ ಹೋದ್ರು ಇಬ್ರು ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ಮೆಂಟ್ ಪ್ರಾಬ್ಲಮ್ ಆಗ್ತಾ ಇದೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇರ್ತಾರೆ, ನೀನ್ ಅಮ್ಮಯಿಂದ ಸ್ವಲ್ಪ ಸೆಪರೇಟ್ ಆಗುವ, ಯಾವಾಗ್ಲೂ ಅವ್ರ ಜೊತೆನೇ ಇರ್ತೀಯಾ, ನಮ್ ಸೀಕ್ರೆಟ್ಸ್ ಹೇಳಿದ್ರೆ ನೀವು ಅವ್ರಿಗೆ ಹೇಳ್ಬಿಡ್ತೀರಾ ಅಂತ ಯಾವಾಗ್ಲೂ ಬೈತಾ ಫ್ರೆಂಡ್ಸ್ ಹೇಳ್ತಿರ್ತಾರೆ ಅನ್ಸುತ್ತೆ. ಓಕೆ, ನಿಮ್ಮ ಕಾಲೇಜ್ ಡೇಸ್ ಬಗ್ಗೆ ಹೇಳೋದಾದ್ರೆ ಮತ್ತೆ ನಿಮ್ಮ ಚೈಲ್ಡ್ಹುಡ್ ಎಲ್ಲ ಯಾವ ರೀತಿಯಾಗಿತ್ತು ಹೇಳೋದು? ತುಂಬ ಸ್ವೀಟ್ ಆಗಿತ್ತು. ನನಗೆ ತುಂಬ ಅಂದರೆ ತುಂಬ ನಾಚಿಕೆ ಈಗಲೂ ಕೂಡ ಇದೆ. ಇಷ್ಟು ಮಾತಾಡ್ತಾ ಇದ್ದೀನಿ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ, ಶಾಕ್ ಆಗಿಬಿಟ್ಟಿದ್ದೀವಿ, ಅನಿ ಇಷ್ಟೊಂದು ಮಾತಾಡ್ತಾರೆ. ಆರಾಧನಾ ಅವರು ಸೈಲೆಂಟಾ? ತುಂಬ ಸೈಲೆಂಟು, ತುಂಬ ನಾಚಿಕೆ. ಅಂದರೆ ಆ ಸ್ಪಾಟ್ಲೈಟಿಂದ, ಅಟೆನ್ಷನಿಂದ ಮುಂಚೆ ಚಿಕ್ಕ ವಯಸ್ಸಲ್ಲಿ ಅಂದರೆ ನನಗೆ ಇಷ್ಟನೇ ಇಲ್ಲ. ಸೊ ಆವಾಗ ತುಂಬ ಸೈಲೆಂಟ್ ಆಗಿದ್ದೆ. ನನ್ನ ಓನ್ ಪ್ರಪಂಚದಲ್ಲಿ ಬಾರ್ಬೀಸ್ ಜೊತೆ ನಂದು ಅಡುಗೆ ಮನೆಯದು ಎಲ್ಲ ಆಟಾಡ್ತಾ ಇದ್ದೆ ಅದೆಲ್ಲ. ಕಾಲೇಜ್ಗೆ ಬರುವಾಗ ನಾನು
ಅಕಾಡೆಮಿಕ್ಸಲ್ಲಿ ತುಂಬ ಚೆನ್ನಾಗಿ ಅಂದರೆ ತುಂಬ ಫಸ್ಟ್ ರ್ಯಾಂಕರು, ಓಕೆ ಫಸ್ಟ್ ರ್ಯಾಂಕರ್ ಇಲ್ಲ ಫಸ್ಟ್ ಕ್ಲಾಸ್. ಓಕೆ ಸೊ ಸ್ಟಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್. ಫ್ರೆಂಡ್ಸ್ ತುಂಬ ಕಮ್ಮಿ ಇದ್ದರು. ಓಕೆ ಸೊ ಓನ್ಲಿ 2 ಫ್ರೆಂಡ್ಸ್ 3 ಫ್ರೆಂಡ್ಸ್ ಈಗಲೂ ಕೂಡ ಅವರೇ ನನ್ನ ಫ್ರೆಂಡ್ಸ್ ಸ್ಕೂಲಿಂದ, ಅಂದರೆ ನನ್ನ LKG UKG ಇಂದ ಸೇಮ್ ಫ್ರೆಂಡ್ಸ್ ಇದ್ದಾರೆ. ಓಕೆ ಓಕೆ ಸೊ ತುಂಬ ಸಿಂಪಲ್ ಆಗಿ ಶೂಟಿಂಗ್ಸ್ಗೆಲ್ಲ ಜಾಸ್ತಿ ಹೋಗ್ತಾ ಇರಲಿಲ್ಲ. ಅಮ್ಮ ಅವ್ರ ಶೂಟಿಂಗ್ಸ್ ಇರಲಿ, ಅಪ್ಪ ಅವ್ರ ಶೂಟಿಂಗ್ಸ್ ಇರಲಿ, ಜಾಸ್ತಿ ಹೋಗ್ತಾ ಇರಲಿಲ್ಲ. ಸೊ ಅದಕ್ಕೆ ಅಂದರೆ ಒಂದು ಚಿಕ್ಕ ಬಬ್ಬಲಲ್ಲಿದ್ದೆ. ಓಕೆ ನನ್ನ ಕಾಟರ ಮೂವಿ ಸೈನ್ ಆದಮೇಲೆ ಆ ಬಬಲ್ ಆಚೆ ಸ್ಟೆಪ್ ತೊಗೊಂಡೆ ಫಸ್ಟ್ ಟೈಮ್ ರಿಯಲ್ ವರ್ಲ್ಡಲ್ಲಿ. ಸೊ